ಮಾಚಾಳದಿಂದ 72ದಾಗ ಸವಾರ್ನಾಗ ದುಡಿತಿದ್ದ 300 ರೂಪಾಯಿಗೆ ವಿಜಾಪುರಕ್ಕೆ ಹೋದೇವ್ರಿ. ವಿಜಾಪುರಕ್ಕೆ ಹೋಗಿ ಅಲ್ಲಿ ಇಲ್ಲಿ ಹಮಾಲಿ ಮಾಡಿ ಒಂದು ಎಮ್ಮೆ ತೊಗೊಂಡು ಮಾಡಿಸಿದ ನಮ್ಮ 3 ಮನೆ ಕೂಡಿ 4 ಮನೆ ಮಾವದೇವ್ರು ನಮ್ಮ ಸಿಗೋಗ್ಬೇಕಿ 3 ಮಂದಿಗೆ ಕೂಡಿ ಮನೆತನಕ್ಕೆ ಏನು ಕೊಡ್ಲಿಲ್ಲ. ಈಗ ಅಣ್ಣತಮ್ಮರಿಗೆ ಒಬ್ರಿಗೊಬ್ರು ದಿಕ್ಪಾಲ್ ಮಾಡಲ್ಲ. ಅಣ್ಣತಮ್ರು ಕೂಡ್ದ ನನ್ನ ಮನೆಯಾಗಿಲ್ಲ ಅಂತೇಳಿ ಕಾಸಪ್ ಕೋತಾಟಿ ಮಾಡ್ದ, ಗಣಪ ಕೋತಾಟಿ ಮಾಡ್ದ. ಅವ್ ಗಣಪತಿ ಅವ್ನ ಚಮಚಿ ಅದನ್ ಬಿಡು, ಅವ್ ಹೋಗಲೇಕ ಅವ್ನಿಗೆ ಕಾಸಪ್ ಇವ್ನು ಇಂಜಿನಿಯರ್ ಕಾಸಪ್ ಚಲೋ ಒಳ್ಳೆ ಮನುಷ್ಯ. ಈ ಮಾಷಾಳ ಊರಾಗ ಅವನಿಗೆ ಅಳು ಹೊತ್ತು ಬಿಟ್ಟ. ನಾವು ವಿಜಾಪುರ ಇರ್ತಿದ್ದೆವು, ಬರ್ತಿದ್ದೆವು ಹೋಗ್ತಿದ್ದೆವು, ನಮ್ಮ ಸಾಮಾನ್ಯ ಮಾಡ್ತಾನೆ ನಾವು ಬಿಟ್ಟು ಅದು ಉತ್ತರ ಎಲ್ಲಿ ನಮ್ಗೆ ಕೂನಿಲ್ಲ. ಈಗ ಕೊಡ್ತೀನಿ ಆ ಕೊಡ್ತೀನಿ ರಿಟೈರ್ಡ್ ಆಗುತ್ತೆ, ನಮ್ಗೆ ಏನೂ ಮಾಡಲಿಲ್ಲ. ರಿಟೈರ್ಡ್ ಆಗೋಣ ಹೆಂಡತಿ ಐಡಿ ಮಾಡಿಸಿಂದ ದರಾಕ್ಷಿ ಹಾಕ್ತದೆ ನಮ್ಮ ಹೊಲ ಎಲ್ಲ. ಒಂದು ದರಾಕ್ಷಿಕಾಯಿ ಕೊಡಲಿಲ್ಲ, ಏನೂ ಇಲ್ಲ, ಬೇಡ ಏನೂ ಇಲ್ಲ, ಮಾತಾಡ್ಸೇ ಕೊಡಲಿಲ್ಲ ನಮ್ಗೆ. ಅಲ್ಲಿ ಮುಂದೆ ಅವನ ಬಳಿ 1 ವರ್ಷ ದುಡು ನೋಡಪ್ಪ, ನಮ್ಮ ಮನ್ಯಾಗ ಹೆಂಡ್ರು ಮಕ್ಕಳು ಬಿಟ್ಟು ಬಂದೀನಿ, ನನ್ನ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟು ನನಗೆ ನಾನು ಅಪ್ಪನ ಹೊಲ ಇಟ್ಟು ಕೊಡು ಅಂದ್ರೆ ನಮಸ್ಕಾರ ಮಾಡ್ತೀವ, ನಾನು 8 ಎಕರೆ ಹೊಲ ಕೊಡ್ತಾಯಿ ನೋಡಿ ನೀನು ಹತ್ತು ನಾಳ್ಕೊತ ಹೇಳು. ಅದಕ್ಕೂ ಮಸ್ತ್ ಸಿಗಲಿಲ್ಲ ನನಗೆ ವಾದ್ದು ರಾತ್ರಿ ಕುಡುಗಿಸಿನ ರಾತ್ರಿ ಕುಡಿತಂದ್ರಿ ಬಾಂಧಿಸಿನ ವಾದ್ದು ನನಗೆ ಮುಂಜಾನೆ ನನ್ನ ಹೆಸಕನಾಗ ಅವ್ನು ಮಾಡಿ ತೋರಿಸಿದ್ರು. ನಾವು ವಿಜಯಪುರಕ್ಕೆ ಹೋದ ಹೆಂಡ್ರು ಮಕ್ಕಳು ನನಗೆ ಯಾರು ಸೇರಲಿಲ್ಲ. ಮತ್ತು ಅಲ್ಲಿ ಮತ್ತು ದೋಸ್ತರು ಮಾಡಿ ಅಲ್ಲಿದ್ದು ಹಿಡಿದು ಮಾಡಿ ನನಗೆ ಹಾಕಿದ್ರು. ಇನ್ನತನ ಮನೆಗೆ ನಮ್ಮ ಪರಿಸ್ಥಿತಿ ಹೇಳ್ತೀನಿ ಏನದ ಮುಪ್ಪಿನ ಕಾಲ ಮಂದಿ ಏನೋ ಸಾಯ್ತಾನ ಬಾಯಿ ಅಂತ ಹೇಳಿ ಸುಮ್ಮ ಅವ್ನು ಹಿಂದರ ಇಳುವನ್ನ ಅವು ಗುಳಿಗೆ ಎಪ್ಸಿದ್ ನೋಡಿದ್ರಿ ಗಾಬರಿ ಆಗ್ತೀವಿ. ಅದಕ್ಕೆ ನಾವು ಏನೋ ಅನ್ನಲ್ಲ, ಇದು ಟೀ ತಂದಿಟ್ಟಾನ ನಮ್ಮ ಅಪ್ಪನ ಹೊಲ ಅಟ್ಟೆ ಕೂಡ ಓದ್ತಮ್ಮ ಅಂದಿರ್ತೀನಿ. ನೀನು ಹೆಂಡತಿ ಕಾಲು ಬಿಟ್ಟಿತ್ತು, ಕಾಲು ಬಿದ್ದ, ಏನು ಕೊಡ್ಲಿಲ್ಲ, ನಂಗೇನು ದರ್ಕಾರ ಮಾಡಲಿಲ್ಲ. ಈಗ ಗಣಪಗೆ ಹಚ್ಚಿ ಗಣಪತಿ ಏನತ್ತಾನ, ನೀನು ಏನು ಕೊಡಲ್ಲ ನನ್ನ ನೀವು ಮಲ್ಲಪ್ಪಗ ಹುಟ್ಟಿಲತ್ತ ಮಾಸಾಳ ಊರಾಗ ಬಂದು ಹೇಳ್ರಿ, ನಾ ಇವತ್ತಿನ ಶರಣಾಗಿ ಓದ್ತೀನಿ. ಮಾಸಾಳ ಊರಾಗ ಬಂದು ಹೇಳ್ಬೇಕು, ನೀವು ಚೊಡೇಸಿರ್ತು ಹಾನಿ ಮಾಡಿ ನಿಮ್ಮ ಮಲ್ಲಪ್ಪನ ಮಗ ಅಲ್ಲ ಅಂದ್ರೆ ನಾ ನಿಮ್ಮದು 8 ಎಕರೆ ಬಿಡಲ್ಲ, ಏನು ಬಿಡಲ್ಲ, ಸಹಿ ಮಾಡಿ ಹೋಗ್ಬಿಡ್ತೀನಿ. ನಾ ಇವತ್ತಿಗೆ ನನ್ನ ಪರಿಸ್ಥಿತಿ ಇಲ್ಲಿಗೆ ತಾನೇ ಇಟ್ಟದ. ನಾನು ಎಷ್ಟು 80 ನಾ ಎಲ್ಲ ದುಡಿದು ಇವ್ರಿಗೆ ಏನು ಮಾಡಿ ನಾ ಧಾರವಾಡ ಮನೆ ಆಗ ನನ್ನ ಮನೆ ಇತ್ತು ಮಾರಿ ತಂಗಿದ್ರಿಗೆ ಬಿಟ್ಟ 30 ಎಮ್ಮಿ ಮಾಸಾಡ್ತಂದ. ನನ್ನ ಪರಿಸ್ಥಿತಿ ಇಲ್ಲಿ ತಾನಿಟ್ಟ. ನನ್ನ ಮಕ್ಕಳು ಸೇರರು ಯಾರು ಸೇರರು, ನಾ ಏನು ಮಾಡಿ ಮಾಸಾಡೋವ್ರಿಗೆ ಸಹಾಯ ಒಂದು ಉಳಿದ್ರು ಲಾಸ್ಟ್ ಬಂದಿಗೆ ಹ್ಯಾಂಗೆ ಮಾಡ್ತೀನಿ ನೋಡಿ. ನೀವು ಕಾಯ್ತೀರ ನಮ್ಮ ಜಾತಿ ಆ ಜಾತಿಗೆ ಈ ಜಾತಿನ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಮಾಸಾಳವ್ರು ಬಂಗಾರ ಅಂತ ಊರಿಗೆಲ್ಲ ಕೆಲಸಿರ್ತಾನ, ಎಲ್ಲ ಹಾಳು ಮಾಡಿರ್ತಾನೆ. ಪಂಚಾಯತಿ ಅಂತ ಎಂಥ ಬಂಗಾರ ಅಂತ ಪಂಚಾಯತಿ ಏನು ಇಟ್ಟಿಲ್ಲ. ಇವ್ನು ಕೈಪಡಿ ನಮ್ಮ ಹುಡುಗ ಕೋರ್ಗು ಓದ್ತಾರೆ, ಇವ್ನು ಕೋರ್ಬಾಲಿ ಇವನು ಹೇಳ್ತೀನಿ ನಿಮ್ಗೆ ಏನ್ರಿ. ಇದು ನೋಡ್ರಿ ಇಲ್ಲಿಗೆ ತಾನು ಇರ್ತಾನೆ. ನಾನು ಭಾಳ ಹೈರಾಣ ಮಾಡೋದು ಗೋಳ್ ನಾಯಿ ಮುಂದೆ ನೀ ದಾರು ಕುಡಿಯವಲ್ಲ, ಬಿಡಿಸೋದವಲ್ಲ, ಇಟ್ಟು ದುಡ್ದು ಎಲ್ಲಾರು ಮಾಡಿ ಹೆಂಡತಿ ಮತ್ತೆ ಕೇಳ್ಕೊತ ಸುಳಿ. ಇವ್ ಹ್ಯಾಂಗ್ರಿ ತಾಲೂಕದಾಗ ಹ್ಯಾಂಗ್ರಿ ಒಂದು ಇವನಿಗೆ ಇವ್ ಹ್ಯಾಂಗ್ರಿ MLA ಪರಿಚಯ ಆಗ್ತಾನ, ಹ್ಯಾಂಗ ಆಗ್ತಾನ ಒಂದು ಯಾವ್ರಿ ನೋಡಲ್ ಬರೇ ದುಡ್ಡ ಮಂದಿ ಗೊಳಾಡೋದು. ಇಲ್ಲಿ ಯಾರಿಗೂ ಹೊಳಸ್ತಾನ ಮಗ ಸುಳ್ಳು ಹೇಳಿ. ಈಗಿನ ಮಾತು ಹೇಳಿದನು ಅಂತ ತಾಸನಿಗೆ ಇರಲ್ಲ. ಇವ ಹ್ಯಾಂಗ್ರಿ, ಇವ ಹ್ಯಾಂಗ ರಾಜಕೀಯ ಮಾಡ್ತಾನ, ಇವ ಹ್ಯಾಂಗ ರಾಜಕೀಯ ಹೋಗ್ತಾನ, ಇವನಿಗೆ ಜನಾರು ಹ್ಯಾಂಗ ಹೋಗ್ತವೆ ಹೇಳಿ. ಇದ್ರವ್ರು ಹೋಗ್ತಾರೆ ಇವನಿಗೆ ಕುರುಬಲ್ ಸುಮ್ಕೆ ಈಗ ಒಂದು ರೋಡ್ ಮಾಡಕ್ ತನಗೆ ಹಾದಿ ಬೇಕಾಗ್ಯದ. ಮಂದಿ 1-4 ಮಂದಿ ಕಟ್ಕೊಂಡು ರೋಡ್ ಮಾಡ್ತಾರ. ಆ ದುಡ್ಡು ಸುದ್ದಿ ಕುಡಿಬೇಡ ಹೇಳ್ತೀನಿ MLA. ಈ ಮಗನಿಗೆ ದುಡ್ಡು ಕುಡಿಬೇಡ್ರಿ, ಇವ್ ಬಲ್ಲಿ 8 ಕೋಟಿ ರೊಕ್ಕ ಅದ. ನಂದು 8 ಎಕರೆ ಹೊಲ ಕೊಡಪ್ಪ ನಮ್ಮ ಅಪ್ಪಂಗೆ ಇಟ್ಟೇನಿ. 200 ಎಕರೆ ಗಳಿಸಿದ್ರು ನಿಂದೆ, ಏನು ಗಳಿಸಿದ್ರು ನಿಂದೆ. ಮಾಸಾಳವ್ರ ತಾಯ್ತಂಗ ನನಗಿಟ್ಟು 8 ಎಕರೆ ನಮ್ಮ ಅಪ್ಪನ ಹೊಲ ಕೊಡ್ರಪ್ಪ, ನಿಮ್ಗೆ ಕೈ ಮುಗಿದು ಹೇಳ್ತೀನಿ ಇಟ್ಟೆ ಕೈ. ಮತ್ತೊಂದು ಏನಿಲ್ಲ, ಮಾಸಾಳವ್ರು ನಮ್ಗೆ ಬರ್ಲಾರ್ದಂಗೆ ಮಾಡಿರ್ತಾನ್ರಿ. ಆರೋಗ್ಯ ಕಡಿಮೆ ಮಾಡಿರ್ತಾನೆ. ನಮ್ಮ ಕೆಲವು 4 ಮನೆ ಅಂತಂದ್ರೆ ಮಾತಾಡ್ಲಾರ್ದಂಗೆ ಇರ್ತಾನೆ ಹೇಳ್ತಾನೆ ಸಾಯ್ಬಿಡು. ನಾ ಕೊಡಬೇಡಪ್ಪ ಅಂದ್ರೆ ನಿರ್ವಹಣಿಲ್ಲ. ನಂದು ಎಷ್ಟು ನಮ್ಮ ಅಪ್ಪನ 8 ಎಕರೆ ಬರ್ತಕ್ಕದ ಅಟ್ಟೆ ತಗೋತೀನಿ. ನಾನು ನಿಮ್ಗೆ ಯಾರ್ದು ಬಿಡಲ್ಲ ಕೇಳ. ನಮ್ಮ ಅಪ್ಪ ಹುಟ್ಟಿನ ಇಲ್ಲ ಮಾಸಾಳವ್ರ ಜನದ ಮುಂದೆ ನೀವು ಬಂದು ಸಿದ್ದೇಶ ಚೌಳಮ್ಮನ ಆಡಿ ಮಾಡಿ ಹೇಳ್ಬೇಕು. ನೀವು ಅಣ್ತಂಬ್ರು ಮಲ್ಲಪ್ಪನ ಮಗ ಅವನ ಅಲ್ಲಿವ ಇಟ್ಟೆ, ಮತ್ತೊಂದು ಏನಿಲ್ಲ. ನಾ ಹೇಗೆ ಬಿಕ್ಕಿ ಬಡ್ಕೊಂತೀನಿ ಹೇಗಿರ್ತೀನಿ. ನಮ್ಮ ತಮ್ಮಗಾಗಿ ಯಾರು ನ್ಯಾಯ ಮಾಡಲ್ಲ. ಇವ ನೀಚನ. ನೀವು TV ಒಂದರ ಬಳಿ ಬಂದೀನಿ, ಒಬ್ಬ TV ಒಂದು ಬಳಿ ಹೋಗಿದ ಅಲ್ಲಿ ಮೇಲೆ ಸಾಹೇಬ್ರ ನಾ ಮಲ್ಲಪ್ಪ ಪೂಜೆ ಮಗ ಕೋರ್ಗು ನಾನು ರೀ, ನನಗೆ ನ್ಯಾಯ ಸಿಗಲ್ಲ. ನನಗೆ ಎಲ್ಲ 80 ವರ್ಷ ಆಯ್ತು, ನನ್ನ ಬಿಕ್ಕಿ ಬೇಡ ಕಚ್ಚನ್ ಸಾಹೇಬ್ರ, ನನ್ನ ನ್ಯಾಯ ಕೊಡ್ತೀರಿ ಸಾಹೇಬ್ರ. ನನ್ನ 8 ಎಕರೆ ಹೊಲ ಅಜ್ಜ ಕೊಡ್ರಿ. ಅವ 260 ಎಕರೆ ಗಳಿಸಿದ್ರು ಅವ್ರು ಎತ್ತಿ ನಾಳಾಗೋರಿ ಸಾಹೇಬ್ರ, ನ್ಯಾಯ ಕೊಡ್ತು. ನನ್ನ ತಂದೆ ನಮ್ಮ ಅಪ್ಪ ನಿನಗೆ ಹೇಳೇನು, ನನ್ನಪ್ಪ ಇವ ನನಗೆ ನಿನ್ನ ಬಳಿ ಬರ್ಬೇಕಿವ
ಇವ್ ಒಬ್ಬನೇ ಬಂದು ನಮ್ಗೆಲ್ಲ ನಮ್ಮ ಅಂತಂದ್ರೆ ಸತ್ಯರದ್ ಮಾಡೇನ್ರಿ. ಮಾಜಾಳ ಊರಾಗ ದಿಕ್ಕಿಲ್ಲ ಮನೆ ನಮಗ ಆಳ್ಗಳಕ್ಕಿಂತ ಕಿಮ್ಮತ್ ಕಡಿಮೆ ಮಾಡೇನ್ರಿ. ಇವ್ನ ಕೋಲ್ಬತ್ತಿ ಹಂಗಲ್ರಿ ಏನ್ ನೀಡ್ತಾನ ನಮಗ. ಎಮ್ ಸಾಹೇಬ್ರ ನಿಮ್ ಮಗನಿಗೆ ನಿಮ್ ಕೈ ಮುಗಿದು ಹೇಳ್ತೀನಿ, ನ್ಯಾಯ ದೊರಕ್ರಿ ಸಾಹೇಬ್ರ. ನಾ ನಿಮ್ ಒತ್ತಿ ನೋಡಿಲ್ಲ, ನಾ ಇಜಾಪುರದಿಂದ ಈಗ ಬಂದಿದ್ರಿ. ನನಗೆ ಇಲ್ಲಿ ಟಿವಿ ನಂದವ್ರು ಕಳಿಸ್ಯಾರ, ಇಜಾಪುರದವ್ರು ಇಂತಲ್ಲಿ ಹೋಗನ್ನ ಬಂದಿದ್ರು ಸಾಹೇಬ್ರ. ನೋಡ್ರಿ ನ್ಯಾಯ ದೊರಕಿಸ್ರಿ ಸಾಹೇಬ್ರ ನನಗ. ಇಲ್ಲಪ್ಪ ನಾ ಏನ್ ಉಳಿಯಲ್ರಿ, ಗುರ್ಗಿ ನನ್ನ ಅಬ್ಸಿದ್ ನೋಡಿದ್ ನೀವು ನೋಡ್ರಿ. ನಿಮ್ ಮಗನ್ ತೆಗ್ದು ನನ್ನ